ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಬದಲಾವಣೆಯನ್ನು ಬಯಸ್ತೀವಿ. ಇಲ್ಲಿ ಎರಡು ಶಬ್ದಗಳನ್ನು ಬಳಸ್ತೀವಿ, ಬದಲಾವಣೆ ಮತ್ತು ಪರಿವರ್ತನೆ ಅಂತ ಕರಿತೀವಿ ನಾವು. ಈ ಬದಲಾವಣೆಗೂ ಪರಿವರ್ತನೆಗೂ ಏನು ಸಂಬಂಧ ಇದೆ ಅಂತ ಹೇಳಿದರೆ, ಬದಲಾವಣೆ ಅಂತ ಹೇಳಿದಾಗ ನಾನು ಈ ಶರ್ಟ್ ಹಾಕ್ಕೊಂಡಿದ್ದೀನಿ, ಈ ಶರ್ಟನ್ನು ತೆಗೆದು ಇನ್ನೊಂದು ಶರ್ಟನ್ನು ಹಾಕ್ಕೊಂಡ್ರೆ ಅದನ್ನು ಬದಲಾವಣೆ, ಚೇಂಜ್ ಅಂತೇಳಿ ಕರಿತೀವಿ. ಟ್ರಾನ್ಸ್ಫರ್ಮೇಷನ್ ಅಂದರೆ ಇರುವ ವಸ್ತುವನ್ನೇ ಸರಿಪಡಿಸ್ಕೊಳ್ತಕ್ಕಂಥದ್ದು, ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಟ್ರಾನ್ಸ್ಫರ್ಮೇಷನ್ ಅಂತ ಕರಿತೀವಿ. ಹಾಗಾಗಿ ಜೀವನವನ್ನು ನಾವು ಬದಲಾಯಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಟ್ರಾನ್ಸ್ಫರ್ಮೇಷನ್ ಮಾಡ್ಬೋದು, ಅಂದರೆ ಪರಿವರ್ತನೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಮೂರು ಶಬ್ದಗಳನ್ನು ನಾವು ಬಳಸ್ತೀವಿ. ಒಂದು ಟ್ರಾನ್ಸ್ಫರ್ಮೇಷನ್, ರೆಫರ್ಮೇಷನ್ ಅಂತೇಳಿ ಕರಿತೀವಿ, ರೀಇನ್ಫಾರ್ಮೇಷನ್ ಅಥವಾ ರೆಫರ್ಮೇಷನ್ ಅಂತೇಳಿ ಕರಿತೀವಿ. ಹಾಗಾಗಿನ ಇದನ್ನು ನಾವು ಪರ್ಫಾರಮ್, ರೀಫಾರಮ್ ಆ್ಯಂಡ್ ಟ್ರಾನ್ಸ್ಫಾರಮ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಕಾರ್ಯವನ್ನು ನಾವು ನಿರ್ವಹಿಸಬೇಕಾದ್ರೆ ನಮ್ಮನ್ನು ನಾವು ಆ ಕಾರ್ಯಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬೇಕಾಗ್ತದೆ ಅಥವಾ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಳ್ಬೇಕಾಗ್ತದೆ. ನಾವು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ. ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲದೆ ಇದ್ದಾಗ, ಜ್ಞಾನ ಇಲ್ಲದೆ ಇದ್ದಾಗ ಅಥವಾ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಅದನ್ನು ನಾವು ಇನ್ನೊಬ್ಬರಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ, ಇನ್ನೊಬ್ಬರಿಂದ ಪಡ್ಕೊಳ್ಬೇಕಾಗ್ತದೆ. ಒಂದು ಮೋಟಿವೇಶನ್ ಅಂತೇಳಿ ಕರಿತೀವಿ. ನಾವು ಅದ್ಭುತವಾಗಿರ್ತಕ್ಕಂಥ ಕೆಲವು ಆತ್ಮಚರಿತ್ರೆಗಳಿದೆ, ಅನುಭವದ ಚರಿತ್ರೆಗಳಿದೆ. ಈಗ ನಾವು ಯಶಸ್ಸನ್ನು ಕಂಡಿಡ್ಕೊಳ್ಬೇಕು ಅಂತಂದರೆ ಸಾಮಾನ್ಯವಾಗಿ ಆ ತೆಲುಗಿನ ಎಂಡಮೂರಿ ಅಂತಕ್ಕಂಥವರು ಯಶಸ್ಸಿನ 5 ಮೆಟ್ಟಿಲುಗಳಿರ್ಬೋದು, ಅಥವಾ ಯಶಸ್ಸಿನ 6ನೇ ಮೆಟ್ಟಿಲಿರ್ಬೋದು, ಅಥವಾ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಗ್ರಂಥಗಳನ್ನು ನಾವು ಕಾಣ್ತೀವಿ. ಅಥವಾ ಗಾಂಧೀಜಿಯ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೋದು. ಅಬ್ರಹಾಂ ಲಿಂಕನ್ನ ಉದಾಹರಣೆ, ಎಷ್ಟು ಸಾರಿ ಅವನು ಸೋಲ್ತಾನೆ. ಸೊ ಈ ಫೇಲ್ಡ್ 17 ಟೈಮ್ಸ್, 17 ಬಾರಿ ಅವನು ಸೋತೋಗ್ತಾನೆ. ಯಾವುದು, ಅವನು ಸಾಮಾನ್ಯ ಗವರ್ನರ್ ಎಲೆಕ್ಷನ್ ಹಿಡಿದು ಅಧ್ಯಕ್ಷರವರೆಗೆ ಸೋಲ್ತಾ ಹೋಗ್ತಾನೆ. ಆದರೆ 17ನೇ ಬಾರಿ ಅವನು ಯಶಸ್ಸನ್ನು ಸಾಧಿಸ್ತಾನೆ. ಹಾಗೆಯೇ ನಾವು ಥಾಮಸ್ ಆಲ್ವಾ ಎಡಿಸನ್ನನ್ನು ಆತ್ಮಚರಿತ್ರೆಯನ್ನು ನೀವು ಅಧ್ಯಯನ ಮಾಡಿದರೆ ಅವನು ಎಷ್ಟು ಬಾರಿ ಸೋಲನ್ನು ಅನುಭವಿಸ್ತಾನೆ. ಅವನು 900 ಬಾರಿ ಸೋಲನ್ನು ಅನುಭವಿಸ್ತಾನೆ. ಒಂದು ಟಂಗ್ಸ್ಟನ್ ತಂತಿ, ಅಂದರೆ ಒಂದು ಬೆಳಕನ್ನು ನೀಡ್ತಕ್ಕಂಥ ಒಂದು ತಂತಿಯನ್ನು ಕಂಡುಹಿಡಿಬೇಕು ಅಂಥೇಳಿ ಅವನು ಪ್ರಯತ್ನ ಮಾಡ್ತಾ ಅವನು 900 ಬಾರಿ ಫೇಲ್ ಆಗ್ತಾನೆ. ಯಾವುದೇ ತಂತಿ ಹಾಕಿರೂ ಸಹಿತ ಅದು ಬೆಳಕನ್ನು ಕೊಡೋದಿಲ್ಲ. ಅಟ್ ಲಾಸ್ಟ್ ಕೊನೆಯ ಅವಧಿಯಲ್ಲಿ ಅವನು ಯಶಸ್ಸನ್ನು ಸಾಧಿಸ್ತಾನೆ. ಹಾಗಾದರೆ ಅವರ ಪ್ರಯತ್ನಗಳು ಎಷ್ಟಿರ್ಬೋದು, ಅವರ ಆತ್ಮವಿಶ್ವಾಸ ಎಷ್ಟಿರ್ಬೋದು, ಅಥವಾ ಅವರ ಸಾಧನೆ ಎಷ್ಟಿರ್ಬೋದು, ಸಾಮರ್ಥ್ಯ ಎಷ್ಟಿರ್ಬೋದು, ಅವ್ರ ಸಹನೆ ಎಷ್ಟಿರ್ಬೋದು, ಅವರಿಗೆ ಸೂಕ್ಷ್ಮ ದೃಷ್ಟಿ ಎಷ್ಟಿರ್ಬೋದು, ಅವರಿಗೆ ದೂರದೃಷ್ಟಿ ಎಷ್ಟಿರ್ಬೋದು, ಹೀಗೆ ಹಲವಾರು ಮೌಲ್ಯಗಳು ಕಾರಣ ಇರ್ತವೆ. ಹಾಗಾಗಿ ನಮ್ಮನ್ನು ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳಿಕ್ಕೆ ಈ ಸೋಲುಗಳು ಏನೇ ಬಂದರೂ ಸಹಿತವಾಗಿ ನಮ್ಮ ದೂರದೃಷ್ಟಿಯನ್ನಾಗಲಿ, ಸೂಕ್ಷ್ಮ ದೃಷ್ಟಿಯನ್ನಾಗಲಿ, ನಮ್ಮ ಪರಿವರ್ತನೆಯನ್ನಾಗಲಿ, ನಮ್ಮ ಆತ್ಮವಿಶ್ವಾಸವನ್ನಾಗಿ ನಾವು ಕಳ್ಕೊಳ್ಬಾರ್ದು. ಆ ಕಳ್ಕೊಳ್ಳದಲೇ ನಾವು ಹೇಗೆ ಮುಂದುವರಿತಾ ಹೋಗ್ತೀವಿ, ಆಗ ಯಶಸ್ಸನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತೇಳಿ ನಾನು ಅದರ ಭಾವಿಸ್ತೀನಿ. ಹಾಗೆಯೇ ನ್ಯೂಟನ್ ಸಹಿತವಾಗಿ ಅವನ ಬಗ್ಗೆ ನಿಮಗೆ ಬಹಳ ಗೊತ್ತಿರಬೇಕಂತ ಕಾಣಿಸುತ್ತೆ. ಅವನು ನ್ಯೂಟನ್ಸ್ ನಿಯಮಗಳಂತೇಳಿ ಕಂಡುಹಿಡ್ತಾನೆ. ನ್ಯೂಟನ್ಸ್ 3 ನಿಯಮಗಳಂತೇಳಿ ನಾವು ಮೋಷನ್ ಅಂತ ಹೇಳಿದರೆ ಲಾ ಆಫ್ ಮೋಷನ್ಸ್ ಅಂತೇಳಿ ನಾವು ಕರಿತೀವಿ. ಅವನು ಆ ಕಾಲದಲ್ಲಿ ವಿದ್ಯುತ್ ಇರಲಿಲ್ಲ, ಅವನು ಬದುಕಿದ್ದಂಥ ಕಾಲದಲ್ಲಿ ಅವನು ಸೀಮೆ ಎಣ್ಣೆ ಒಂದು ಬುಡ್ಡಿಯನ್ನು ಇಟ್ಕೊಂಡು ಹಲವಾರು ಸಂಶೋಧನೆಗಳನ್ನು ಆ ದೀಪದ ಬೆಳಕಿನಲ್ಲಿ ಮಾಡ್ತಾ ಹೋಗ್ತಾನೆ. ಅವನಿಗೆ ನಿದ್ದೆ ಬರ್ತದೆ, ಅಲ್ಲಿ ಇಟ್ಬಿಟ್ಟು ನಿದ್ದೆ ಹೋಗ್ತಾನೆ. ಆದರೆ ಒಂದು ಬೆಕ್ಕು ಸಾಕಿರ್ತಾನೆ, ಅದೇನು ಮಾಡ್ತದೆ ಅಂದರೆ ಅದ್ರ ಮೇಲೆ ಜಿಗಿದು ಬಿಡ್ತದೆ. ಆಗ ಸೀಮೆ ಎಣ್ಣೆಲ್ಲ ಚೆಲ್ಲಿ ಅವನು ಮಾಡಿರ್ತಕ್ಕಂಥ 100 ಸಂಶೋಧನೆಗಳು ಸುಟ್ಟು ಭಸ್ಮ ಆಗ್ತದೆ. ನಮ್ಮಂಥರಾಗಿದ್ದರೆ ಏನು ಮಾಡ್ತಿದ್ವಿ, ಬೆಕ್ಕನ್ನು ಎಲ್ಲಿ ತಗೊಂಡೋಗಿ ಹಿಡಿದು ಒಡೆದು ಓಡಿಸ್ಬಿಡ್ತಿದ್ವಿ. ಆದರೆ ಅವನು ಬೆಕ್ಕಿನ ಬಗ್ಗೆ ಚಿಂತೆ ಮಾಡಲಿಲ್ಲ. ನಾನು ಮಾಡಿರುವ ಸಂಶೋಧನೆಗಳಲ್ಲಿ ಎಲ್ಲಾದರೂ ತಪ್ಪಿರ್ಬೋದು ಅಂತೇಳಿ ಮತ್ತೆ 100 ಸಂಶೋಧನೆಗಳನ್ನು ಮಾಡಿ ಅವನು ಜಗತ್ತಿಗೆ ಕೊಡ್ತಾನೆ, ಅವರ ಒಂದು ಸಾಧನೆಯನ್ನು ನೋಡಿ. ಅವರು ಅದೇ ರೀತಿಯಲ್ಲಿ ನಾವು ಜೇಮ್ಸ್ ವ್ಯಾಟ್ಸ್ ಅಂತೇಳಿ ವಿಜ್ಞಾನಿಯನ್ನು ನಾವು ಕೇಳಿದ್ವಿ. ಜೇಮ್ಸ್ ವ್ಯಾಟ್ಸ್ ಏನು ಮಾಡ್ತಾನೆ ಅಂದರೆ, ಅವನು ಸುಮ್ಮನೆ ಅನ್ನ ಮಾಡ್ತಾ ಇರ್ತಾಳೆ ಅವಳ ತಾಯಿ, ಅವನು ನೋಡ್ತಾ ಇರ್ತಾನೆ ಅನ್ನ ಮಾಡ್ತಿರೋದನ್ನು. ಪ್ಲೇಟು ಕೆಳಗಡೆ ಬಿದ್ದುಬಿಡ್ತದೆ.
ಪ್ಲೇಟು ಕೆಳಗಡೆ ಬಿದ್ದಾಗ ಏನಾಗ್ತದೆ ಅಂದರೆ ಅವನಿಗೆ ಒಂದು ಆಲೋಚನೆ ಬರ್ತದೆ, ಇದರೊಳಗೆ ಏನೋ ಒಂದು ಶಕ್ತಿ ಇದೆ ಅಂತೇಳಿ. ಹೀಗೆ ನಮ್ಮ ದೃಷ್ಟಿಕೋನ ಏನಿದೆ ನಾವು ಬದಲಾಯಿಸ್ಕೊಳ್ಬೇಕು. ನಾವು ಕೇವಲ ಅನೇಕರ ಜೀವನ ಚರಿತ್ರೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ನಮಗೆ ಯಾವ ರೀತಿ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ದಟ್ ವಿಲ್ ಬಿಕಮ್ ದ ಮೋಟಿವೇಶನ್ ಅಂತೇಳಿ ನಾನು ಕರಿತೀನಿ. ಮೋಟಿವೇಶನ್ ಅಂತ ಹೇಳಿದರೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಅಂತ ಕರಿತೀವಿ. ಹಲವಾರು ರೀತಿಯಲ್ಲಿ ಪ್ರೇರಣೆಯನ್ನು ಪಡ್ಕೊಳ್ಬೇಕು. ಆದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ರೋಲ್ ಮಾಡೆಲ್ಸ್ ಅಂತೇಳಿ ಮಾಡ್ಕೊಳ್ತಾರೆ. ಈ ಒಂದು ಮಾದರಿ ವ್ಯಕ್ತಿಗಳನ್ನು ಅವರು ಅನುಸರಿಸ್ತಾ ಹೋಗ್ತಾರೆ. ಯಾವಾಗಲೂ ನಾನು ಹೇಳೋದೇನಂತ ಹೇಳಿದರೆ, ನಾವು ಇನ್ನೊಬ್ಬರಂತೆ ಇನ್ನೊಬ್ಬರಂತೆ ನಾವು ಆಗಬಾರ್ದು, ನಮ್ಮಂತೆಯೇ ನಾವಿರಬೇಕು. ಸೊ ನಮ್ಮತನವನ್ನು ನಾವು ಕಾಪಾಡ್ಕೊ ಸೆಲ್ಫ್ ಐಡೆಂಟಿಟಿ ಅಂತೇಳಿ ಕರಿತೀವಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕೇ ಹೊರತು ನಾವು ಬೇರೆಯವರಂತೆ ನಾವು ಆಗಬಾರ್ದು. ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ಪುನಶ್ಚೇತನಗೊಳಿಸ್ಕೊಳ್ಳಿಕ್ಕೆ ಅವರೆಲ್ಲರೂ ಪ್ರೇರಣಾ ವ್ಯಕ್ತಿಗಳಾಗಬೇಕು, ಆದರ್ಶರು ಮತ್ತು ಆದರಣೀಯರಾಗಬೇಕು. ಅವರಂತೆ ನಾವು ಆಗಬಾರ್ದು. ಯಾಕೆಂದರೆ ನಮ್ಮ ಜೀವನ ಶೈಲಿ, ನಮ್ಮ ಆಲೋಚನೆ, ನಮ್ಮಲ್ಲಿರುವ ಶಕ್ತಿ, ನಮ್ಮಲ್ಲಿರುವ ಸಾಮರ್ಥ್ಯ ಎಲ್ಲವೂ ಬೇರೆಯವ್ರಿಗಿಂತ ವಿಭಿನ್ನವಾಗಿರ್ತದೆ. ಈಗ ನೋಡಿ, ನಾವು ಆಧಾರ್ ಕಾರ್ಡ್ ಮಾಡಿಸ್ತೀವಿ. ನಮ್ಮ ಭಾರತದಲ್ಲಿ ಎಷ್ಟು ಕೋಟಿ ಜನ ಇದ್ದೀವಿ? 140 ಕೋಟಿ ಜನ ಇದ್ವಿ. ಎಲ್ಲರೂ ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಮಾಡಿಸಿದ್ದೀವಿ. ಈಗ ನಾವು ಹೋಗಿ ನಮ್ಮ ಆಧಾರ್ ಕಾರ್ಡ್ ಬೇಕಂತ ಹೇಳಿದರೆ ನಮ್ಮ ಹೆಬ್ಬೆರಳನ್ನು ಅದಕ್ಕೆ ಕೊಡ್ತೀವಿ. ಆ ಥಂಬ್ ಇಂಪ್ರೆಷನ್ನ ಕೊಟ್ಟಾಗ ನಮ್ಮದೇ ಆಧಾರ್ ಕಾರ್ಡ್ ಬರ್ತದೆ ಹೊರತು ಬೇರೆಯವ್ರದ್ದು ಬರೋದಿಲ್ಲ. ಅಂದರೆ ವಿ ಆರ್ ನಾಟ್ ಐಡೆಂಟಿಕಲ್ ಟು ಎನಿ ಪರ್ಸನ್. ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳೋದಾಗಲಿ ಅಥವಾ ಇನ್ನೊಬ್ಬರಂತೆ ನಾವು ಆಗುವುದಾಗಲಿ ಸಾಧ್ಯತೆ ಆಗೋದಿಲ್ಲ. ಅಂದರೆ ಅವರ ಒಂದು ಏನು ಕಾರ್ಯಗತಿ ಇರ್ತದೆ, ಕಾರ್ಯಶೀಲತೆ ಇರ್ತದೆ, ಅಥವಾ ಅವರು ಮಾಡಿರ್ತಕ್ಕಂಥ ಕೆಲಸಗಳೇನಿರ್ತದೆ ಅವರಿಂದ ನಾವು ಪ್ರೇರಣೆಯನ್ನು ಪಡ್ಕೊಳ್ಳೋಣ. ಬಟ್ ಅವರಂತೆ ಗಾಂಧೀಜಿ ಇದ್ದರೆ ನಾವು ಗಾಂಧೀಜಿಯಂತೆ ಬಟ್ಟೆ ಹಾಕ್ಕೊಂಡು ಓಡಾಡಿದ ತಕ್ಷಣ, ಟೋಪಿ ಹಾಕ್ಕೊಂಡು, ಕಚ್ಚೆ ಹಾಕ್ಕೊಂಡು, ಒಂದು ಕನ್ನಡಕ ಹಾಕ್ಕೊಂಡು ಓಡಾಡಿದ ತಕ್ಷಣ ನಾವು ಗಾಂಧೀಜಿ ಆಗೋದಿಲ್ಲ. ಗಾಂಧೀಜಿಯ ತ್ಯಾಗ, ತಪಸ್ಸು, ಬಲಿದಾನ, ಅವರ ಸಮರ್ಪಣಾ ಮನೋಭಾವನೆ, ಅವರು ದೇಶದ ಬಗ್ಗೆ ಇಟ್ಟಂತಹ ಅಪಾರವಾದ ಅಭಿಮಾನ, ಸೊ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕೇ ಹೊರತು ಆದರೆ ಅವರಂತೆ ಆಗಬಾರ್ದು. ಒಂದು ಪಕ್ಷ ನಾವು ಅವರಂತೆ ಆಗಲಿಕ್ಕೆ ಹೊರಟ್ವಿ ಅಂತ ತಿಳ್ಕೊಳ್ಳಿ, ನಾನು ಸುಭಾಷ್ ಚಂದ್ರ ಬೋಸ್ ಆಗಬೇಕು ಅಥವಾ ನಾನು ರಾಜ್ಕುಮಾರ್ ಆಗಬೇಕು, ಇನ್ಯಾರೋ ಆಗಬೇಕು ಅಂತ ಪ್ರಯತ್ನ ಮಾಡಿದರೆ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ವಿ ವಿಲ್ ಲೂಸ್ ಅವರ್ ಸೆಲ್ಫ್. ನಾವೆಲ್ಲೋ ಒಂದು ಕಡೆಯಲ್ಲಿ ಕಳೆದೋಗ್ಬಿಡ್ತೀವಿ, ನಮ್ಮ ತನವನ್ನು ನಾವು ಕಳ್ಕೊಳ್ತೀವಿ. ಹಾಗಾಗಿ ಎಂದೂ ಸಹಿತವಾಗಿ ನಮ್ಮ ತನವನ್ನು ನಾವು ಕಾಪಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಟ್ರಾನ್ಸ್ಫರ್ಮೇಷನ್ ಅಂತ ಹೇಳಿದೆ, ಅಂದರೆ ಪರಿವರ್ತನೆ ಅಂತ ಹೇಳಿದೆ. ಏನು ಪರಿವರ್ತನೆ ಮಾಡಿಕೊಳ್ಬೇಕು? ನಮ್ಮ ದೌರ್ಬಲ್ಯಗಳನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕು. ನಮ್ಮ ಸಂಘರ್ಷ ಇರ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು, ದ್ವಂದ್ವ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ, ಉದ್ವೇಗ, ಇವುಗಳನ್ನು ನಾವು ಪರಿವರ್ತನೆ ಮಾಡಿಕೊಂಡು ಅವುಗಳನ್ನು ಸಾಮರ್ಥ್ಯವಾಗಿ ಮೆಟ್ಟಿ ನಿಲ್ಲಬೇಕು. ಈಗ ಉದಾಹರಣೆಗೆ ಹೇಳೋದಾದರೆ ಸಂಶಯ ಅನ್ನೋದೊಂದು ದುರ್ಬಲತೆ ಅಂತ ತಿಳ್ಕೊಳ್ಳಿ. ಬಟ್ ಸಂಶಯ ಅನ್ನೋದನ್ನು ಸಂಶೋಧನೆಯಲ್ಲಿ ಪರಿವರ್ತನೆ ಮಾಡಿಕೊಂಡ್ರೆ ಏಕೆ, ಹೇಗೆ ಅಂತಕ್ಕಂಥ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ಒಂದು ಹುಡುಕಾಟ ಜಗತ್ತಿನಲ್ಲಿ ನಮ್ಮ ಹುಡುಕಾಟವನ್ನು ಒಂದು ನಿರ್ದಿಷ್ಟ ಗುರಿಯತ್ತ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆತ್ಮವಿಶ್ವಾಸದೊಂದಿಗೆ ಆ ಸಂಶಯವನ್ನು ಪರಿವರ್ತನೆ ಮಾಡಿಕೊಂಡ್ರೆ ಬಹಳ ದೊಡ್ಡ ಸಂಶೋಧಕರಾಗಿ, ವಿಮರ್ಶಕರಾಗಿ ಅಥವಾ ಇವ್ಯಾಲ್ಯೂಯೇಟರ್ ಆಗಿ ನಾವು ಹೊರಹೊಮ್ತೀವಿ. ಹಾಗಾಗಿ ಎಲ್ಲ ದೌರ್ಬಲ್ಯಗಳನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಹತ್ರ ಇರ್ತಕ್ಕಂತಹ ಜ್ಞಾನಕ್ಕೆ ಜೊತೆಯಲ್ಲಿ ಅದನ್ನು ಬೇರೆಯವರಿಂದ ಪ್ರೇರಣೆಯನ್ನು ಪಡ್ಕೊಳ್ಳೋದನ್ನು ಪ್ರಯತ್ನ ಮಾಡಬೇಕು. ಒಂದು ಪ್ರೇರಣೆ ಪಡ್ಕೊಂಡ್ವಿ, ಇನ್ನೊಂದೇನು ಪಡ್ಕೊಳ್ಬೇಕು? ಹೌದಪ್ಪ, ನನ್ನ ಕೈಯಲ್ಲಿ ಆಗೋದಿಲ್ಲ ಅದನ್ನು ಮಾಡಲಿಕ್ಕೆ, ಏನೋ ಒಂದು ಕಾರ್ಯ ಇದೆ ಅದನ್ನು ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡಬೇಕು? ನಾವು ಬೇರೆಯವರಿಂದ ತರಬೇತಿಯನ್ನು ಪಡ್ಕೊಳ್ಬೇಕು. ದಟ್ ಈಸ್ ಕಾಲ್ಡ್ ಹ್ಯೂಮನ್ ರಿಸೋರ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಈಗ ನಮಗೆ ಆ ಸಾಮರ್ಥ್ಯ ಇದೆ, ಬಟ್ ನಮಗೆ ಲಾಜಿಕಲ್ ಥಿಂಕಿಂಗ್ ಇಲ್ಲ, ಸೈಂಟಿಫಿಕ್ ಥಿಂಕಿಂಗ್ ಇಲ್ಲ, ಪ್ರೊಬ್ಯಾಬಿಲಿಟಿ ಥಿಂಕಿಂಗ್ ಇಲ್ಲ, ಪಾಸಿಬಿಲಿಟಿ ಥಿಂಕಿಂಗ್ ಇಲ್ಲ, ಅಥವಾ ಡಿಸ್ಕ್ರಿಮಿನೇಷನ್ ಇಲ್ಲ, ಡಿಸಿಷನ್ ಮೇಕಿಂಗ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಈ ಮೌಲ್ಯಗಳನ್ನು ನಾವು ಎಲ್ಲಿ ಕಲಿಬೋದು? ಬೇರೆಯವ್ರಿಂದ ತರಬೇತಿಯಲ್ಲಿ ಕಲ್ತ್ಕೊಳ್ಬೇಕು. ಹಾಗೆಯೇ ನಾವು ಒಂದು ಕೆಲಸ ಮಾಡುವ ಶಿಕ್ಷಣ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಒಂದು ಮಾರ್ಕೆಟಿಂಗ್ ಅಂತ ತಿಳ್ಕೊಳ್ಳಿ. ಒಂದು ವಸ್ತುವಿನ ಉತ್ಪಾದನೆಯನ್ನು ಮಾಡಿ ಆ ಉತ್ಪಾದನೆಗೆ ನಾವು ಮಾರುಕಟ್ಟೆಯನ್ನು ರೂಪಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ವಿ ಹ್ಯಾವ್ ಟು ಟೇಕ್ ಟ್ರೈನಿಂಗ್, ಅದಕ್ಕೆ ನಾವು ತರಬೇತಿ ಪಡಿಬೇಕಾಗ್ತದೆ. ಯಾಕೆ ತರಬೇತಿ ಪಡಿಬೇಕಂದ್ರೆ ಅದರ ಉದ್ದ, ಆಳ, ಅಗಲ ಅವೆಲ್ಲವನ್ನು ನಾವು ತಿಳ್ಕೊಂಡು ಅಧ್ಯಯನ ಮಾಡಿ ನಂತರ ನಾವೆಲ್ಲ ಒಂದು ಕಡೆಯಲ್ಲಿ ಪ್ರಯತ್ನ ಮಾಡಿ
ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ನಮ್ಮ ಹತ್ರ ಜ್ಞಾನ ಇಲ್ಲದೇ ಇದ್ದಾಗ, ನಮ್ಮ ಹತ್ರ ಆ ತರಬೇತಿ ಇಲ್ಲದೇ ಇದ್ದಾಗ, ಆ ಸೂಕ್ಷ್ಮ ದೃಷ್ಟಿ ಇಲ್ಲದೇ ಇದ್ದಾಗ, ಅಥವಾ ಆತ್ಮವಿಶ್ವಾಸ ಇಲ್ಲದೇ ಇದ್ದಾಗ ಈ ಜಗತ್ತಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಜ್ಞಾನ ನೀಡುವ, ತರಬೇತಿ ನೀಡುವ, ಪ್ರೇರಣೆ ನೀಡುವ ಸಂಸ್ಥೆಗಳಿದೆ. ಅಲ್ಲಿ ಹೋಗಿ ನಾವು ನಮ್ಮ ಗುರಿ ಮೊದಲು ನಮ್ಮ ಗುರಿ ಯಾವುದು ಅಂತೇಳಿ ತಿಳ್ಕೊಂಡು ಅದರಂತೆ ನಾವು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ನಾವು ಯಾರೂ ಸಹಿತವಾಗಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ನಮ್ಮನ್ನು ನಾವು ಒಂದು ರೀತಿಯಲ್ಲಿ ಹೀಗೆಳಿತಕ್ಕಂತಹ ಒಂದು ಪ್ರಯತ್ನದಿಂದ ಅಥವಾ ಆ ವಿಷಚಕ್ರದಿಂದ ಹೊರಗಡೆ ಬಂದು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋಣ. ಮತ್ತು ಟ್ರಾನ್ಸ್ಫರ್ಮೇಷನ್ ಅಂತ ಹೇಳಿದೆ ನಾನು ಆರಂಭದಲ್ಲಿ. ಆ ಟ್ರಾನ್ಸ್ಫರ್ಮೇಷನ್ ಅಂದರೆ ನಮ್ಮನ್ನು ಒಬ್ಬ ಹೊಸ ವ್ಯಕ್ತಿಯಾಗಿ, ಪರಿವರ್ತನಾಶೀಲ ವ್ಯಕ್ತಿಯಾಗಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.